ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ತಿಕ್ ದೇವರಾಜೇಗೌಡರಿಗೆ ಮತ್ತೆ ನೋಟಿಸ್ ಕೊಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ನೋಟಿಸ್ ಜಾರಿ ಮಾಡಿದೆ. ಇಬ್ಬರಿಗೂ ಬೇರೆ ಬೇರೆ ಕಾರಣಗಳಿಗಾಗಿ ನೋಟಿಸ್ ಜಾರಿ ಮಾಡಿದೆ. ಒಂದು ಅಲ್ಲಿನ ಬಿಜೆಪಿಯ ಮುಖಂಡ ದೇವರಾಜೇಗೌಡ, ಮತ್ತೊಂದು ಕಾರ್ತಿಕ್ ಅಂದ್ರೆ ಪ್ರಜ್ವಲ್ ರೇವಣ್ಣರ ಮಾಜಿ ಕಾರು ಚಾಲಕ. ಸಂದೇಶ್, ಈಗ ಎಸ್ಐಟಿ ದೇವರಾಜೇಗೌಡರಿಗೆ ಮತ್ತೆ ಕಾರ್ತಿಕ್ಗೂ ಕೂಡ ನೋಟಿಸ್ ಕೊಟ್ಟಿರೋದು. ಕಾರ್ತಿಕ್ನನ್ನ ಯಾಕೆ ವಿಚಾರಣೆ ಮಾಡಿಲ್ಲ ಅನ್ನೋ ಪ್ರಶ್ನೆಗಳು ಉದ್ಭವ ಆದ್ಮೇಲೆ ಈ ನೋಟಿಸ್ ಕೊಟ್ಟಿರೋದ, ಮತ್ತೆ ದೇವರಾಜೇಗೌಡರಿಗೆ ಯಾವ ಆಂಗಲ್ನಲ್ಲಿ ಎಸ್ಐಟಿ ವಿಚಾರಣೆಗೆ ಕರೆದಿರೋದು? ಸಂದೇಶ್. ವಿಜಯ್, ಈಗಾಗಲೇ ಇಬ್ಬರಿಗೂ ಕೂಡ ಎರಡನೇ ಬಾರಿಯ ನೋಟಿಸ್ ಇದು. ಅಂದ್ರೆ ದೇವರಾಜೇಗೌಡ ಹಾಗೆ ಕಾರ್ತಿಕ್ ಇಬ್ಬರು ಕೂಡ ವಿಚಾರಣೆಗೆ ಈ ಹಿಂದೆ ಹಾಜರಾಗಿದ್ರು. ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನು ಎದುರಿಸಿ ಈಗಾಗಲೇ ತೆರಳಿದ್ರು. ಆದ್ರೆ ಈಗ ಎರಡನೇ ಬಾರಿ ನೋಟಿಸ್ ನೀಡೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಅದಕ್ಕೆ ಪ್ರಮುಖವಾದ ಒಂದು ಕಾರಣ ಅಂದ್ರೆ ದೇವರಾಜೇಗೌಡ ಸುದ್ದಿಗೋಷ್ಠಿಯನ್ನ ನಡೆಸಿ ಅವರು ನೀಡಿದಂತಹ ಹೇಳಿಕೆಗಳು, ಜೊತೆಗೆ ಸಾಕಷ್ಟು ಆಡಿಯೋಗಳನ್ನ ಈಗಾಗಲೇ ಲೀಕ್ ಮಾಡಿದ್ದಾರೆ. ಅಂದ್ರೆ ಆಡಿಯೋಗಳನ್ನ ಈಗಾಗಲೇ ಬಿಡುಗಡೆ ಮಾಡಿ ನನ್ನ ಜೊತೆಯಲ್ಲಿ ಸಾಕಷ್ಟು ಜನ ಮಾತನಾಡಿದ್ದಾರೆ. ಅಂದ್ರೆ ಇದೊಂದು ಕಾನ್ಸ್ಪಿರಸಿ ಇದೆ, ಇದರ ಹಿಂದೆ ಕಾನ್ಸ್ಪಿರಸಿ ಇದೆ. ಈ ಕಾನ್ಸ್ಪಿರಸಿಯಲ್ಲಿ ಕಾರ್ತಿಕ್ ಸೇರಿದಂತೆ ಹಲವು ರಾಜಕಾರಣಿಗಳು, ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಜೊತೆಗೆ LR ಶಿವರಾಮೇಗೌಡ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಕಾನ್ಸ್ಪಿರಸಿಯಲ್ಲಿ ಭಾಗಿಯಾಗಿದ್ದಾರೆ. ಆ ವಿಡಿಯೋಗಳು ವೈರಲ್ ಆಗೋದಕ್ಕೆ ಇವರೇ ಪ್ರಮುಖವಾದ ಕಾರಣ ಅಂತೇಳಿ ಶ್ರೇಯಸ್ ಪಟೇಲ್ ಸೇರಿದಂತೆ ಸಾಕಷ್ಟು ಜನರ ಮೇಲೆ ಆರೋಪವನ್ನ ಮಾಡಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ದೇವರಾಜೇಗೌಡರು ನೀಡ್ತಿರುವಂತಹ ಸಾಕ್ಷಿಗಳಾಗಿರ್ಬೋದು ಅಥವಾ ಆಡಿಯೋ ಕ್ಲಿಪ್ಪಿಂಗ್ಸ್ ಗಳೇನಿದೆ ಅದು ಒಂದು ಪ್ರಕರಣದ, ಅಂದ್ರೆ ಆಡಿಯೋ ವೈರಲ್ ಪ್ರಕರಣದ ತನಿಖೆಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ದೇವರಾಜೇಗೌಡರಿಗೆ ಎರಡನೇ ಬಾರಿ ನೋಟಿಸ್ ಅನ್ನ ಸರ್ವ್ ಮಾಡಿ ಅವರಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಿದ್ರೆ, ಮತ್ತೊಂದು ಕಡೆ ಕಾರ್ ಚಾಲಕ ಕಾರ್ತಿಕ್ ಏನಿದ್ದಾನೆ, ಅಂದ್ರೆ ಪ್ರಜ್ವಲ್ ಅವರ ಮಾಜಿ ಕಾರ್ ಚಾಲಕ ಕಾರ್ತಿಕ್, ಈತ ಖಾಸಗಿ ವಾಹಿನಿಯಲ್ಲಿ ಕುಳಿತುಕೊಂಡು ಸಾಕಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದ. ಜೊತೆಗೆ ಕಾರ್ತಿಕ್ ಮೇಲೆ ಈಗ ಸಾಕಷ್ಟು ಆರೋಪಗಳು ಕೂಡ ಬರ್ತಾ ಇದೆ. ಒಂದು ಕಡೆ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದ ಆತನ ವಿಚಾರಣೆ ಅತ್ಯವಶ್ಯಕವಾಗಿದೆ. ಯಾಕಂದ್ರೆ ದೇವರಾಜೇಗೌಡ ಸಾಕಷ್ಟು ಆರೋಪ ಮಾಡಿರೋದ್ರಿಂದ ಕಾರ್ತಿಕ್ ಅವರ ಹೆಸರನ್ನ ಕೂಡ ಪದೇ ಪದೇ ತಂದಿದ್ದಾರೆ. ಜೊತೆಗೆ ಕಾರ್ತಿಕ್ ಅವರ ಮುಖಾಂತರವಾಗಿ ಈ ಆಡಿಯೋನ ಅಥವಾ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ ಅಂತ ಹೇಳ್ತಿರೋದ್ರಿಂದ ಈಗ ಕಾರ್ತಿಕ್ ಇಂದ ಸಾಕಷ್ಟು ಹೇಳಿಕೆಗಳು, ಅಂದ್ರೆ ಖಾಸಗಿ ವಾಹಿನಿಯಲ್ಲಿ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಆಗಿರಬಹುದು ಅಥವಾ ದೇವರಾಜೇಗೌಡರು ಆರೋಪ ಮಾಡಿರುವಂತಹ ಆಡಿಯೋಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಕಾರ್ತಿಕ್ ಅವರ ವಿಚಾರಣೆ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಕೂಡ ಎರಡನೇ ಬಾರಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಈಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಸಂದೇಶ್. ಈಗಾಗಲೇ ಇಬ್ಬರಿಗೂ ಒಂದೊಂದು ನೋಟಿಸ್ ಕೊಡಲಾಗಿತ್ತು, ಬಟ್ ಈಗ ಎರಡನೇ ನೋಟಿಸ್ ಕೊಟ್ಟಿರೋದು. ಅದಕ್ಕೆ ಕಾರಣ ದೇವರಾಜೇಗೌಡರು ಮಾಡಿದಂತಹ ಆರೋಪ. ಒಂದು ಪ್ರೆಸ್ ಮೀಟ್ ಮಾಡಿ ಎಸ್ಐಟಿ ಟೀಮ್ ಮೇಲೂ ಕೂಡ ಆರೋಪ ಮಾಡಿದ್ರು. ಜೊತೆಗೆ ನನ್ನ ಬಳಿ ಸಾಕ್ಷ್ಯಗಳಿವೆ, ಸಿಬಿಐಗೆ ಕೇಸ್ ಕೊಟ್ಟರೆ ನನ್ನ ಬಳಿ ಇರುವ ಸಾಕ್ಷ್ಯಗಳನ್ನು ನಾನು ಸಿಬಿಐಗೆ ಒಪ್ಪಿಸೋದಕ್ಕೆ ಸಿದ್ಧ ಇದ್ದೀನಿ ಅಂತ ಒಂದು ಆಡಿಯೋ ತುಣುಕನ್ನು ಕೂಡ ಅವರ ಪ್ರೆಸ್ ಮೀಟ್ನಲ್ಲಿ ಕೇಳಿಸೋ ಪ್ರಯತ್ನ ಮಾಡಿದ್ರು. ಇತ್ತೀಚೆಗೆ ಬಹಿರಂಗವಾಗಿಯೇ ಕೆಲ ದಾಖಲೆಗಳನ್ನು ದೇವರಾಜೇಗೌಡರು ಈ ರೀತಿ ಬಿಡುಗಡೆ ಮಾಡಿದ್ರು. ಮಾಧ್ಯಮಗಳ ಎದುರಲ್ಲಿ ಕೆಲವು ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ರು. ಅದು ಎಸ್ಐಟಿ ತನಿಖೆಗೂ ಸಂಬಂಧಪಟ್ಟ ಹಾಗೆ ತಮ್ಮ ಬಳಿ ಇರುವಂತಹ ಎವಿಡೆನ್ಸ್ ಅದೆಲ್ಲವನ್ನು ಕೂಡ ಕೊಡ್ತೀನಿ ನಾನು, ನನ್ನ ಬಳಿ ಸಾಕ್ಷಿಗಳಿದೆ ಅಂತ ಹೇಳಿದರು. ಇತ್ತೀಚೆಗೆ ಅದನ್ನು ಬಹಿರಂಗವಾಗಿ ಅದರ ಒಂದು ಭಾಗವನ್ನು ಮಾತ್ರ ಅವರು ಕೇಳಲಿಕ್ಕೆ ಬಿಟ್ಟಿದ್ರು. ಇನ್ನು ಕಾರ್ತಿಕ್ಗೆ ನೋಟಿಸ್ ಕೊಟ್ಟಿರೋದು ಯಾಕೆ? ಖಾಸಗಿ ಮಾಧ್ಯಮದ ಮುಂದೆ ಕಾರ್ತಿಕ್ ಗೌಡ ಪ್ರತ್ಯಕ್ಷ ಆಗಿದ್ದದ್ದು, ಖಾಸಗಿ ಮಾಧ್ಯಮವೊಂದಕ್ಕೆ ಸಂದರ್ಶನದ ರೀತಿ ಮಾತನಾಡಿರೋದು. ಈಗಾಗಲೇ ಒಮ್ಮೆ ವಿಚಾರಣೆಯನ್ನ ಎಸ್ಐಟಿ ನಡೆಸಿದೆ ಕಾರ್ತಿಕ್ ಗೌಡರನ್ನ ಈ ಪ್ರಕರಣದಲ್ಲಿ. ಈಗ ಮತ್ತೊಂದು ಹಂತದ ವಿಚಾರಣೆಯನ್ನ ನಡೆಸೋದು ಬಾಕಿ ಇದೆ. ಸೊ ಮತ್ತೆ ಹಾಜರಾಗಬೇಕು ಅಂತ ಹೇಳಿ ಕಾರ್ತಿಕ್ ಗೌಡಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಹಾಜರಾಗಬೇಕು ವಿಚಾರಣೆಗೆ ಇನ್ನೊಮ್ಮೆ ಅಂತ ಹೇಳಿ ದೇವರಾಜೇಗೌಡರು ಮತ್ತೆ ಕಾರ್ತಿಕ್ ಇಬ್ಬರಿಗೂ ಕೂಡ ಈಗ ಈ ಪ್ರಕರಣದಲ್ಲಿ ಎಸ್ಐಟಿ ಟೀಮ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಮತ್ತೊಂದು ಕಡೆ ಭವಾನಿ ರೇವಣ್ಣಗೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಜಾರಿ ಮಾಡಿರೋದು. ಈ ಇಬ್ಬರು ಕೂಡ ವಿಚಾರಣೆಗೆ ಮತ್ತೆ ಎಸ್ಐಟಿ ಟೀಮ್ ಮುಂದೆ ಹಾಜರಾಗಬೇಕಾಗಿದೆ. ಕಾರ್ತಿಕ್ ಗೌಡನ ಮತ್ತೊಂದು ಸುತ್ತಿನ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಟೀಮ್ ಮುಂದಾಗ್ತಾ ಇರೋದು. ಇದಕ್ಕೆ ಮುಂಚೆನೂ ಕೂಡ ಈ ಪ್ರಕರಣದ ಆರಂಭದಲ್ಲಿ ಎಸ್ಐಟಿ ಕಾರ್ತಿಕ್ ಗೌಡಗೆ ಒಂದು ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿತ್ತು. ಈಗ ದೇವರಾಜೇಗೌಡ ಮತ್ತೆ ಕಾರ್ತಿಕ್ ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.